ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಿನ 12th ಚಾಪ್ಟರ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ರಿಲೇಟೆಡ್ ಆಗಿ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ಸ್ ಚಾಪ್ಟರ್ನ ಇಂಟ್ರೊಡಕ್ಷನ್ ಅಂದರೆ ಆ ಚಾಪ್ಟರ್ನಲ್ಲಿ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹಾಗೆ ಫಾರ್ಮುಲಾಸ್ ಯಾವ ರೀತಿಯಾಗಿ ಕ್ವೆಶನ್ಸನ್ನು ಕೇಳ್ತಾರೆ ಅಂತ ಹೇಳೋದನ್ನು ಡೀಟೇಲ್ ಆಗಿ ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಆ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ನೀವು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರಿಂದ ಯಾವುದೇ ಕ್ವೆಶನ್ಸನ್ನು ಸಾಲ್ವ್ ಮಾಡುವ ಕೆಪಾಸಿಟಿಯನ್ನು ಪಡಿತೀವಿ. ಅದೇ ರೀತಿಯಲ್ಲಿ ಎಕ್ಸಸೈಸ್ 12.1ನ ಕ್ವೆಶನ್ ನಂಬರ್ 1, 2, 3, 4 ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೇನೆ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ 5, 6, 7th ಕ್ವೆಶನ್ ಫ್ರಮ್ ಎಕ್ಸಸೈಸ್ 12.1ಅನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಈಗಾಗಲೇ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ರಿಲೇಟೆಡ್ ಆಗಿ ಇಂಟ್ರೊಡಕ್ಷನ್ ವಿಡಿಯೋ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಅದ್ರ ಜೊತೆಗೆ ಎಕ್ಸಸೈಸ್ 12.1ನ ಕ್ವೆಶನ್ ನಂಬರ್ 1 to 4 ಹಾಗೆ ಎಕ್ಸಸೈಸ್ 12.1ನ ಕ್ವೆಶನ್ ನಂಬರ್ 5 to 7 ಈ 3 ವಿಡಿಯೋಸ್ ಒಂದು ಸಿಂಗಲ್ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರ್ನ ಯಾವುದೇ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೀವು ಕಂಪಲ್ಸರಿಯಾಗಿ ನೋಡಲೇಬೇಕು. ಇಟ್ ಇಸ್ ಅ ಮಸ್ಟ್ ವಾಚ್ ವಿಡಿಯೋ. ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ರಿಲೇಟೆಡ್ ಚಾಪ್ಟರಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲವನ್ನು ನೀವು ಅಲ್ಲಿಯೇ ಕಲಿಬೋದು. ಅದಾದ್ರಿಂದ ನಿಮಗೆ ನೆಕ್ಸ್ಟ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ಈಸಿ ಆಗ್ತಾ ಹೋಗ್ತದೆ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿರುವಂಥದ್ದು ಎಕ್ಸಸೈಸ್ 12.1ನ ಲಾಸ್ಟ್ 2 ಕ್ವೆಶನ್ ನಂಬರ್ 8 ಆ್ಯಂಡ್ ಕ್ವೆಶನ್ ನಂಬರ್ 9. ಸೊ ಮೊದಲನೇದಾಗಿ ಕ್ವೆಶನ್ ನಂಬರ್ 8ಅನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳಿ ಡಿಸ್ಕಸ್ ಮಾಡುವ. ಫ್ರಮ್ ಎ ಸಾಲಿಡ್ ಸಿಲಿಂಡರ್ whose height is 2.4 cm and diameter is 1.4 cm. ಒಂದು ಸಿಲಿಂಡರ್, ಅದರ ಹೈಟ್ 2.4 cm ಹಾಗೆ ಡಯಾಮೀಟರ್ 1.4 cm ಅಂತೆ. ಎ ಕೋನಿಕಲ್ ಕ್ಯಾವಿಟಿ ಆಫ್ ದಿ ಸೇಮ್ ಹೈಟ್ ಆ್ಯಂಡ್ ಸೇಮ್ ಡಯಾಮೀಟರ್ ಇಸ್ ಹಾಲೋಡ್ ಔಟ್. ಈಗ ಇರುವಂತಹ ಸಿಲಿಂಡರಿಂದ ಏನು ಸಿಲಿಂಡರ್ ಕೊಟ್ಟಿದ್ದಾರೆ ಅದರಿಂದ ಸೇಮ್ ಡಯಾಮೀಟರ್ ಸೇಮ್ ಹೈಟ್ ಇರುವಂತಹ ಒಂದು ಕೋನಿಕಲ್ ಕ್ಯಾವಿಟಿಯನ್ನು ತೆಗಿತಾರೆ. ಆ ಸಿಲಿಂಡರಿಂದ ಕೋನ್ ಶೇಪನ್ನು ಕಟ್ ಮಾಡಿ ತೆಗಿತಾ ಇದ್ದಾರೆ. ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ರಿಮೈನಿಂಗ್ ಸಾಲಿಡ್ ಟು ದಿ ನಿಯರೆಸ್ಟ್ ಸ್ಕ್ವೇರ್ ಸೆಂಟಿಮೀಟರ್. ಸೊ ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ, ಅದರ ಹೈಟ್ ಮತ್ತು ರೇಡಿಯಸ್ ಕೊಟ್ಟಿದ್ದಾರೆ. ಆ ಸಿಲಿಂಡರ್ ಒಳಗಿಂದ ಸೇಮ್ ಡಯಾಮೀಟರ್ ಸೇಮ್ ಹೈಟ್ ಇರುವಂತಹ ಒಂದು ಕೋನ್ ಶೇಪನ್ನು ಕಟ್ ಮಾಡಿ ತೆಗಿತಾರೆ. ಈಗ ಆ ಸಿಲಿಂಡರಲ್ಲಿ ಕೋನಿಕಲ್ ಹಾಲೋ ಇದೆ. ಉಳಿದಿರುವಂತಹ ಸಾಲಿಡ್ ಏನಿದೆ ಅದರ ಟೋಟಲ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಲೆಟ್ ಅಸ್ ಡ್ರಾ ದಿ ಡಯಾಗ್ರಾಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ನೋಡ್ಬೋದು ಸಿಲಿಂಡರ್ ಹಾಗೆ ಒಂದು ಕೋನ್ ಇದೆ. ಈ ಕೋನನ್ನು ಏನು ಅಂದರೆ ಹೈಟ್ ಸಿಲಿಂಡರ್ನಷ್ಟೇ ಇದೆ, ಹಾಗೆ ಅದರ ಡಯಾಮೀಟರ್ ಸಿಲಿಂಡರ್ನಷ್ಟೇ ಇದೆ. ಈಗ ಈ ಕೋನಿಕಲ್ ಕ್ಯಾವಿಟಿ ಇದನ್ನು ನಾವು ಎಲ್ಲಿಂದ ತೆಗೆದಿರುವಂಥದ್ದು? ಸಿಲಿಂಡರಿಂದ ಕಟ್ ಮಾಡಿ ತೆಗೆದಿರುವಂಥದ್ದು. ಓಕೆ, ಸೊ ಫಿಗರ್ ಈ ರೀತಿಯಾಗಿ ಇರ್ತದೆ. ಇಲ್ಲಿ ಸಿಲಿಂಡರ್ ಆಲ್ರೆಡಿ ನಮಗೆ ಮೊದಲೇ ಇದ್ದಂಥದ್ದು ಸಿಲಿಂಡರ್ ಶೇಪ್ ಇತ್ತು. ಆ ಸಿಲಿಂಡರಿಂದ ನಾವೇನು ಮಾಡಿದ್ದೇವೆ, ಇಲ್ಲಿ ಇರುವಂತಹ ಕೋನ್ ಶೇಪನ್ನು ಕಟ್ ಮಾಡಿ ತೆಗೆದಿದ್ದೇವೆ. ಓಕೆ, ಸಿಲಿಂಡರ್ ಒಳಗಿಂದ ಈಗ ಕೋನನ್ನು ಕಟ್ ಮಾಡಿ ತೆಗೆದಿದ್ದೇವೆ. ಟೋಟಲ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಇಂಟ್ರೊಡಕ್ಷನಿಂದ ಹಿಡಿದು ಉಳಿದ 2 ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ. ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ ಕೂಡಲೇ ನಾವು ಪೇಂಟ್ ಮಾಡುವಂತಹ ಸಿಚುವೇಶನನ್ನು ಕನ್ಸಿಡರ್ ಮಾಡಿದರೆ ಉಳಿದಿರುವಂತಹ ಸಾಲಿಡನ್ನು ನೀವೀಗ ಪೇಂಟ್ ಮಾಡಬೇಕು. ಸೊ ಯಾವುದೆಲ್ಲ ಪಾರ್ಟನ್ನು ನೀವು ಪೇಂಟ್ ಮಾಡಬೇಕು? ಪೇಂಟ್ ಮಾಡೋದು ಅಂತ ಹೇಳಿದ ಕೂಡಲೇ ನಮಗೆ ಇಲ್ಲಿ ಸುತ್ತಲಿನ ಸಿಲಿಂಡ್ರಿಕಲ್ ಪಾರ್ಟ್ ಬರ್ತದೆ, ಸಿಲಿಂಡರ್ನ ಬಾಟಮ್ ಪಾರ್ಟ್ ಬರ್ತದೆ, ಹಾಗೆ ಸಿಲಿಂಡರ್ನ ಮೇಲ್ಗಡೆ ಪಾರ್ಟ್ ಬರ್ತದೆ. ಓಕೆ, ಆದರೆ ಏನು ಹೇಳಿದ್ವಿ, ಸಿಲಿಂಡರ್ನ ಅಪ್ಪರ್ ಸೈಡ್ ಪಾರ್ಟನ್ನು ಕಟ್ ಮಾಡಿ ಕೋನನ್ನು ಅಲ್ಲಿಂದ ಹೊರಗಡೆ ತೆಗೆದಿದ್ದೇವೆ ಅಂತ ಹೇಳುವಾಗ ಇನ್ನರ್ ಸರ್ಫೇಸ್, ಕೋನಿನ ಒಳಗಿನ ಸರ್ಫೇಸ್ ಕೂಡ ಕವರ್ ಆಯಿತು ಅಲ್ವಾ? ಸಿಲಿಂಡರ್ ಶೇಪ್ ಒಳಗೆ ಕೋನ್ ಶೇಪನ್ನು ಕಟ್ ಮಾಡಿ ತೆಗೆದಿರುವಂಥದ್ದು. ಹಾಗಾಗಿ ಒಳಗಿನ ಪಾರ್ಟನ್ನು ಕೂಡ ನಾವು ಪೇಂಟ್ ಮಾಡಬೇಕು. ಸೊ ಈಗ ನಾವು ಪೇಂಟ್ ಮಾಡಬೇಕಾಗಿರುವಂತಹ ರೀಜನ್ ಇದು ಒಳಗಿನ ಕೋನಿಕಲ್ ರೀಜನ್, ಹಾಗೆ ಹೊರಗಿನ ಸರ್ಫೇಸ್. ಓಕೆ, ದ ಕರ್ವ್ಡ್ ಸರ್ಫೇಸ್ ಆಫ್ ದಿ ಜೊತೆಗೆ ಸಿಲಿಂಡರ್ನ ಬಾಟಮ್ ಪಾರ್ಟ್ ಏನಿದೆ ಅದು. ಸೊ ಯಾವ ರೀತಿಯಾಗಿ ಬರ್ಕೊಳ್ಳೋದು ಅಂತ ಹೇಳಿ ನಾವು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ನಾನೀಗ. ಮೊದಲನೇದಾಗಿ ಕ್ವೆಶನಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಲಿಸ್ಟ್ ಮಾಡುವ. ನಮಗೆ ಹೈಟ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ, ಹಾಗೆ ಡಯಾಮೀಟರ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ. ಸಿಲಿಂಡರ್ನ ಹೈಟ್ ಮತ್ತು ಕೋನಿನ ಹೈಟ್ ಸೇಮ್ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ರೈಟ್ height of the cylinder and cone. Height of the cylinder and the cone. Height of the cylinder bar cone. ಎರಡದು ಸೇಮ್ ಹೈಟ್. ಸೊ 2.4
centimeter. Next, diameter is given. Diameter of the cylinder, diameter of the cylinder bar cone. ಎಷ್ಟಂತೆ diameter? It is 1.4 centimeter. ಸೊ diameter ಕೊಟ್ಟಿದ್ದಾರೆ. diameter ಅಂದರೆ ಯಾವುದು? ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಎಷ್ಟು diameter? Diameter is 1.4 centimeter. So this is also the diameter. Okay, ಇದು ಕೂಡ diameter, that is 1.4 centimeter. Height of the cylinder and height of the cone both are same. Okay, 2.4 centimeter, that is the height. ಈಗ ರೇಡಿಯಸ್ ಅನ್ನು ಬರ್ಕೊಳ್ಳುವ. ಸೊ therefore ರೇಡಿಯಸ್ ಆಫ್ ದಿ ಸಿಲಿಂಡರ್ ಬಾರ್ ಕೋನ್. ಸೊ ಕೋನ್ ಮತ್ತು ಸಿಲಿಂಡರ್ ಇದು ಡಯಾಮೀಟರ್ ಸೇಮ್ ಇರುವ ಕಾರಣ ರೇಡಿಯಸ್ ಕೂಡ ಸೇಮ್ ಇರ್ತದೆ. ರೇಡಿಯಸ್ ಆಫ್ ದಿ ಸಿಲಿಂಡರ್ ಬಾರ್ ಕೋನ್ that's equal to d by 2. d ಅಂದರೆ ಎಷ್ಟು? 1.4 centimeter ಡಿವೈಡ್ ಬೈ 2. ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳುವ. 2 zeros are 1, ಡೆಸಿಮಲ್ ಅನ್ನು ಹಾಗೆ ಹಾಕಿ. ಈಗ 14 ಟುಗೆದರ್ ಯು ಹ್ಯಾವ್ ಟು ಕನ್ಸಿಡರ್. 2 7s are 14. ಸೊ ಈಗ ರೇಡಿಯಸ್ ಈಸ್ 0.7 ಸೆಂಟಿಮೀಟರ್ ಅಥವಾ 1.4 ಡಿವೈಡೆಡ್ ಬೈ 2 ಅಂಥೇಳಿ. ನಮಗೆ ಈಗ ಇಲ್ಲಿ ಕೋನ್ ಕೊಟ್ಟಿರುವ ಕಾರಣ ನಮಗೆ ಕೋನಿಗೆ ರಿಲೇಟೆಡ್ ಆಗಿ ಕ್ಯಾಲ್ಕುಲೇಷನ್ ಮಾಡುವಾಗ ಸ್ಲ್ಯಾಂಟ್ ಹೈಟ್ ಬೇಕು. ಸೊ ನಾವು ಸ್ಲ್ಯಾಂಟ್ ಹೈಟನ್ನು ಫೈಂಡ್ ಮಾಡುವ. ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್. ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್. ಸ್ಲ್ಯಾಂಟ್ ಹೈಟನ್ನು ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೇವೆ. ಈಗ ಕೋನಿನ ಸ್ಲ್ಯಾಂಟ್ ಹೈಟನ್ನು ನಾವು ಫೈಂಡ್ ಮಾಡಬೇಕು. ಸ್ಲ್ಯಾಂಟ್ ಹೈಟನ್ನು ಫೈಂಡ್ ಮಾಡಲಿಕ್ಕೆ ನಾವು ಹೈಟ್ ಆಫ್ ದಿ ಕೋನನ್ನು ಕನ್ಸಿಡರ್ ಮಾಡಬೇಕು. ಸೊ ನಾವು ಯು ಕ್ಯಾನ್ ಸಿ ಇಲ್ಲಿ ರೇಡಿಯಸ್, ಹಾಗೆ ಇದು ಹೈಟ್, ಇಲ್ಲಿ ಸ್ಲ್ಯಾಂಟ್ ಹೈಟ್. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರುವ ಕಾರಣ ಎಲ್ ಸ್ಕ್ವೇರ್ ಅಂದರೆ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಹೇಳಿ ನಾವು ಪೈಥಾಗೊರಸ್ ಥಿಯರಮಿಂದ ಬರಿಬೋದು. ಹಾಗಾಗಿ ಎಲ್ ಅಂತ ಹೇಳಿದರೆ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಹೈಟ್ ಈಸ್ 2.4 ಸೆಂಟಿಮೀಟರ್. ಸೊ ಇಲ್ಲಿ 2.4 ಸ್ಕ್ವೇರ್ ಪ್ಲಸ್ ಆರ್ ಅಂತ ಹೇಳಿದರೆ 0.7 ಹೋಲ್ ಸ್ಕ್ವೇರ್ ಅಂಡರ್ ದಿ ರೂಟ್ 2.4 ಹೋಲ್ ಸ್ಕ್ವೇರ್ ಪ್ಲಸ್ 0.7 ಹೋಲ್ ಸ್ಕ್ವೇರ್. ಈಗ 2.4 ಹೋಲ್ ಸ್ಕ್ವೇರ್ ಅಂದರೆ ಇಟ್ ಇಸ್ 2.4 ಇಂಟು 2.4. 4 4s are 16, 1 carry, okay. 4 2s are 8 plus 1, 9. 2 4s are 8 plus 2 2s are 4. 6, 17. ಇಲ್ಲಿ ನಾವು ಡೆಸಿಮಲ್ ನಂತರ 2 ಡಿಜಿಟ್ಸ್ ಇರಬೇಕು ನಮ್ಮ ಆನ್ಸರಲ್ಲಿ. ಸೊ 5.76 ಇಸ್ ದಿ ಆನ್ಸರ್. ಮತ್ತು ನಮಗೆ ಬೇಕಾಗಿರೋದು 0.7 ಹೋಲ್ ಸ್ಕ್ವೇರ್. ಸೊ 0.7 ಇಂಟು 0.7, 7 ಇಂಟು 7 49 ಮತ್ತು 2 0. ಓಕೆ, ಸೊ ಇಲ್ಲಿ 2 digits should be there after the decimal point. ಹಾಗಾಗಿ 0.49. ಸ್ಕ್ವೇರ್ ರೂಟ್ ಆಫ್ 2.4 ಹೋಲ್ ಸ್ಕ್ವೇರ್ ಅಂದರೆ 5.76 ಪ್ಲಸ್ 0.7 ಹೋಲ್ ಸ್ಕ್ವೇರ್ ಅಂದರೆ 0.49. ಸೊ ಇಲ್ಲಿ ಅಂಡರ್ ದಿ ರೂಟ್ 5.76 ಪ್ಲಸ್ 0.49 ಆ್ಯಡ್ ಮಾಡ್ಕೊಳ್ವಾ. 5.76 ಪ್ಲಸ್ 0.49. 15, 8 plus 4 12, 5 plus 1 6. 6.25 is the answer. ಸೊ ಇಲ್ಲಿ 6.25 ಆನ್ಸರ್ ಬಂತು. ಈಗ 6.25 ಅಂತ ಹೇಳುವಂಥದ್ದು ಇದು ಲೈಸ್ ಬಿಟ್ವೀನ್ 3 ಸ್ಕ್ವೇರ್ ಆ್ಯಂಡ್ 2 ಸ್ಕ್ವೇರ್. 2ರ ಸ್ಕ್ವೇರ್ ಮತ್ತು 3ರ ಸ್ಕ್ವೇರ್ನ ನಡುವೆ ಇರುವಂತಹ ನಂಬರ್. ಹಾಗಾಗಿ 2.5 ಟ್ರೈ ಮಾಡಿ ನೋಡ್ಬೋದು. ಸೊ 2.5 ಇಂಟು 2.5, 5 5s are 25, 5 2s are 10 plus 2 12, 2 5s are 10, 4 plus 1 5. ಸೊ 625 ಬರ್ತದೆ. 6.25. ಓಕೆ, ಡೆಸಿಮಲ್ ಹಾಕಬೇಕಾದದ್ದು 6 ಮತ್ತು 2ವಿನ ನಡುವಲ್ಲಿ. ಸೊ 6.25 ಅಂತ ಹೇಳಿದರೆ ಇಟ್ ಈಸ್ ದ ಸ್ಕ್ವೇರ್ ಆಫ್ 2.5. 2.5ನ ಸ್ಕ್ವೇರ್ 6.25. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 6.25 ಅಂತ ಹೇಳಿದರೆ 2.5.
2.5 ಯೂನಿಟ್ ಈಸ್ ಸೆಂಟಿಮೀಟರ್. ಏನು ಫೈಂಡ್ ಮಾಡಿದ್ದು ನಾವು? ಸ್ಲ್ಯಾಂಟ್ ಹೈಟ್. ಆದರೆ ಏನನ್ನು ಫೈಂಡ್ ಮಾಡಬೇಕು? ನಾವು ಫೈಂಡ್ ಮಾಡಬೇಕಾದಂಥದ್ದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ರಿಮೈನಿಂಗ್ ಸಾಲಿಡ್. ಸೊ ಈಗ ಕಂಡುಹಿಡಿಬೇಕಾದೇನು? ಟೋಟಲ್ ಸರ್ಫೇಸ್ ಏರಿಯಾ. ನಮಗೆ ಉಳಿದಿರುವಂಥದ್ದು ಏನಿಲ್ಲೀಗ? ಕೋನನ್ನು ಕಟ್ ಮಾಡಿ ತೆಗೆದ ಮೇಲೆ ಉಳಿದಿರುವಂಥದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್, ಅದರ ಜೊತೆಗೆ ಇಲ್ಲಿರುವಂತಹ ಬೇಸ್, ಹಾಗೆ ಒಳಗಿನ ಕೋನ್. ಓಕೆ, ಸೊ ನಾವು ಕೋನಿನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡಬೇಕು. ಅದಕ್ಕೆ ಸಿಲಿಂಡರ್ನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ಬಾಟಮ್ ಸರ್ಕ್ಯುಲರ್ ಪಾರ್ಟಿನ ಏರಿಯಾವನ್ನು ಆ್ಯಡ್ ಮಾಡಬೇಕು. ಸೊ ರೈಟ್, ದರ್ಫೋರ್ ಸರ್ಫೇಸ್ ಏರಿಯಾ ಆಫ್ ದಿ ರಿಮೈನಿಂಗ್ ಸಾಲಿಡ್. ದರ್ಫೋರ್ total surface area of the remaining solid. Total surface area of the remaining solid is equal to ಏನೆಲ್ಲ ಬೇಕು? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಪ್ಲಸ್ curved surface area of cone ಪ್ಲಸ್ ಉಳಿದದನ್ನು ಮಿನಿಮಮ್, ಜೊತೆಗೆ ಬೇಕಾಗಿರುವಂಥದ್ದು ನಮಗೆ ಏರಿಯಾ ಆಫ್ ದಿ ಬಾಟಮ್ ಪಾರ್ಟ್. ಓಕೆ, ಏರಿಯಾ ಆಫ್ ಬಾಟಮ್ ಪಾರ್ಟ್. ಬಾಟಮ್ ಅಂದರೆ ಬಾಟಮ್, ಇಟ್ ಈಸ್ ಸರ್ಕ್ಯುಲರ್, ಬಾಟಮ್ ಸರ್ಕ್ಯುಲರ್ ಪಾರ್ಟ್. ಸೊ ಫಾರ್ಮುಲಾವನ್ನು ಬರ್ಕೊಳ್ಳಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಅಂದರೆ 2πRH, ಹಾಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಕೋನ್ πRL. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಇಸ್ πRL ಪ್ಲಸ್ ಏರಿಯಾ ಆಫ್ ದಿ ಬಾಟಮ್ ಸರ್ಕ್ಯುಲರ್ ಪಾರ್ಟ್ ಅಂತ ಹೇಳಿದರೆ ಇಟ್ ಈಸ್ πr². ಸೊ ಈ ಮೂರು ಟರ್ಮ್ಸನ್ನು ನೋಡಿದರೆ ಇಲ್ಲಿ ಯು ಕ್ಯಾನ್ ಸಿ πRS ಕಾಮನ್. πR ಅನ್ನು ಕಾಮನ್ ಆಗಿ ಹೊರಗಡೆ ತೆಗೆದ್ರೆ 2H ಪ್ಲಸ್ L ಪ್ಲಸ್ R. ಓಕೆ, ಈಗ ಕ್ವೆಶನಲ್ಲಿ ಪೈಯ ವ್ಯಾಲ್ಯೂ 3.14 ಅಂತ ಹೇಳಿ ಕೊಟ್ಟಿಲ್ಲ, ಹಾಗಾಗಿ ನಾವು 22/7 ಅಂತ ಹೇಳಿ ತಗೊಳ್ಳುವ. ಸೊ 22/7 ಇಂಟು R. R is the radius. Radius is 0.7 centimeter. So 0.7. Inside the bracket we have 2 into height of the cylinder. Height of the cylinder ಅಥವಾ cone it is 2.4 plus slant height L 2.5 centimeter plus radius 0.7. ಸೊ ಈಗ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಬೋದು. 7 1s are 7, 0.1s are 0.7. ಓಕೆ, ಇಲ್ಲಿ 2 into 2.4. ಓಕೆ, 4.8 ಆಯಿತು. ಬರ್ಕೊಳ್ವ. 22 into 0.1 ಅಂತ ಹೇಳಿದರೆ 2.2. ಓಕೆ, 22 ಮತ್ತು 0.1 ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲಿ 2.4 into 2 ಅಂತ ಹೇಳಿದರೆ 4.8 ಪ್ಲಸ್ 2.5 ಪ್ಲಸ್ 0.7. ಬ್ರ್ಯಾಕೆಟ್ನೊಳಗಿರುವ ಡೆಸಿಮಲ್ ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳುವ. 4.8 ಪ್ಲಸ್ 2.5 ಪ್ಲಸ್ 0.7. 8 plus 5 13, 13 plus 7 20. So 2 carry, 4 plus 2 6, 6 plus 2 8, 8.0. So ಇಲ್ಲಿ 2.2 into 8.0 ಅಂದರೆ 8. ಸೊ ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಳ್ಳುವ. 8 2s are 16. ಓಕೆ, 0ವನ್ನು ಹಾಗೆ ಬರ್ಕೊಳ್ಳಿ ಇರಲಿ. 8 2s are 16, 1 ಕ್ಯಾರಿ. 8 2s are 16 plus 1 17. 17.60. 8 ಆದ ಮೇಲೆ ಇಲ್ಲಿ 0ವನ್ನು ಕನ್ಸಿಡರ್ ಮಾಡಿದ ಕಾರಣ ಡೆಸಿಮಲ್ ನಂತರ 0ವನ್ನು ಕನ್ಸಿಡರ್ ಮಾಡಬೇಕು. ಹಾಗೆ ಇನ್ನೊಂದು ಪಾಯಿಂಟ್ ನಂತರ ಒಂದು ಡಿಜಿಟನ್ನು ಕನ್ಸಿಡರ್ ಮಾಡಿ. ಸೊ ಎಷ್ಟು ಟೋಟಲ್ ಸರ್ಫೇಸ್ ಏರಿಯಾ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ರಿಮೈನಿಂಗ್ ಸಾಲಿಡ್ ಇಸ್ 7.6 cm3. ಸೊ therefore total surface area of the remaining solid, total surface area of the remaining solid is equal to 17.6 centimeter cube. So this is the answer. ಈಗ ಎಕ್ಸಸೈಸ್ 12.1 ಲಾಸ್ಟ್ ಕ್ವೆಶನ್, ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡುವ. A wooden article was made by scooping out a hemisphere from each end of a solid cylinder as shown in the figure.
If the height of the cylinder is 10 centimeter and its base is of the radius 3.5 centimeter, find the total surface area of the article. ಇಲ್ಲಿ ಒಂದು ಸಿಲಿಂಡ್ರಿಕಲ್ ಶೇಪ್ಡ್ ವುಡ್ಡಿಂದ ಎರಡು ಹೆಮಿಸ್ಪಿಯರ್ನ ಸ್ಕೂಪ್ ಔಟ್ ಮಾಡಿದ್ದಾರೆ, ಅಂದರೆ ಕಟ್ ಮಾಡಿ ತೆಗೆದಿದ್ದಾರೆ. ಆ್ಯಸ್ ಯು ಕ್ಯಾನ್ ಸಿ ಇನ್ ದಿ ಫಿಗರ್. ಸೊ ಇಲ್ಲಿ ಫಿಗರ್ ನೋಡಿದರೆ ಸಿಲಿಂಡ್ರಿಕಲ್ ಶೇಪ್ ಇರುವಂತಹ ವುಡನ್ ಪೀಸಿಂದ ಎರಡು ಹೆಮಿಸ್ಪಿಯರನ್ನು ಸ್ಕೂಪ್ ಔಟ್ ಮಾಡಿದ್ದಾರೆ. ಸ್ಕೂಪ್ ಅಂತ ಹೇಳಿದರೆ ಅದನ್ನು ಕಟ್ ಮಾಡಿ ತೆಗೆಯುವಂಥದ್ದು. ಓಕೆ, ಈ ರೀತಿ ಹೆಮಿಸ್ಪಿಯರ್ ಪಾರ್ಟನ್ನು ಕಟ್ ಮಾಡಿ ತೆಗೆದಿದ್ದಾರೆ ಟು ಮೇಕ್ ಅ ವುಡನ್ ಆರ್ಟಿಕಲ್. ಇಲ್ಲಿ ಹೈಟ್ ಆಫ್ ದಿ ಸಿಲಿಂಡರ್ ನಮಗೆ ಕೊಟ್ಟಿದ್ದಾರೆ, ದಟ್ ಈಸ್ 10 centimeter. ಸೊ ದಿಸ್ ಈಸ್ ದಿ ಹೈಟ್ ಆಫ್ ದಿ ಸಿಲಿಂಡರ್. ಓಕೆ, 10 centimeter. ಹಾಗೆ ಏನು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದಿ ಬೇಸ್ 3.5 centimeter ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಹಾಗೆ ಸಿಲಿಂಡರ್ ಬೋತ್ ವಿಲ್ ಬಿ ಸೇಮ್ 3.5 centimeter. ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ನಾವು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಆರ್ಟಿಕಲನ್ನು ಫೈಂಡ್ ಮಾಡಬೇಕು. ಏನು ಮಾಡಿ, ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಮಾಡಿ, ಅದರಿಂದ ಎರಡು ಹೆಮಿಸ್ಪಿಯರಿನ ವಾಲ್ಯೂಮನ್ನು ಮೈನಸ್ ಮಾಡಿ. ರೈಟ್? ಇಲ್ಲ, ರಾಂಗ್. ನಮಗೆ ಫೈಂಡ್ ಮಾಡಲಿಕ್ಕೆ ಕೇಳಿರುವಂಥದ್ದು ಟೋಟಲ್ ಸರ್ಫೇಸ್ ಏರಿಯಾ. ಹಾಗಾಗಿ ನಾವೇನು ಮಾಡಬೇಕೀಗ, ಟೋಟಲ್ ಸರ್ಫೇಸ್ ಏರಿಯಾವನ್ನು ಪೇಂಟ್ ಮಾಡಬೇಕು. ಅಂದರೆ ಪೇಂಟ್ ಮಾಡೋದು ಹೇಗೆ ಅಂಥೇಳಿ ವಿಜುವಲೈಸ್ ಮಾಡ್ಕೊಳ್ಳಿ. ಇಲ್ಲಿ ಪೇಂಟ್ ಮಾಡುವಾಗ ಯಾವೆಲ್ಲ ಪಾರ್ಟಿಗೆ ನಾವು ಪೇಂಟ್ ಮಾಡಬೇಕು. ಈಗ ವುಡನ್ ಆರ್ಟಿಕಲ್ಗೆ ಪೇಂಟಿಂಗ್ ಅಂತ ಹೇಳಿದರೆ ಫಸ್ಟಿಗೆ ನಮಗೆ ಬರುವಂಥದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಅಲ್ವಾ. ಸಿಲಿಂಡರನ್ನು ನೀವು ಪೇಂಟ್ ಮಾಡ್ತೀರಿ, ಹಾಗೆ ಅದರ ಒಳಗಿನ ಪಾರ್ಟ್. ಓಕೆ, ಹೆಮಿಸ್ಪಿಯರನ್ನು ಕಟ್ ಮಾಡಿ ತೆಗೆದಾಗ ನಮಗೆ ಪೇಂಟ್ ಮಾಡಲಿಕ್ಕೆ ಉಳಿಯುವಂಥದ್ದು ಈ ಪಾರ್ಟ್. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್, ಅದರ ಜೊತೆಗೆ ಒಳಗಿನ ಪಾರ್ಟ್ ಹೆಮಿಸ್ಪಿಯರನ್ನು ಕಟ್ ಮಾಡಿ ತೆಗೆದ ಪಾರ್ಟ್ ಕೂಡ ನಾವೀಗ ಪೇಂಟ್ ಮಾಡಬೇಕಾಗಿದೆ. ಸೊ ನಾವೇನು ಫೈಂಡ್ ಮಾಡಬೇಕು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರನ್ನು ಫೈಂಡ್ ಮಾಡಬೇಕು, ಹಾಗೆ ಎರಡು ಹೆಮಿಸ್ಪಿಯರಿನ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡಿ ಆ್ಯಡ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಲಿಸ್ಟ್ ಮಾಡುವ. ಈಗಾಗಲೇ ಹೇಳಿದಾಗೆ ರೇಡಿಯಸ್ ಆಫ್ ದಿ ಸಿಲಿಂಡರ್ ಮತ್ತು ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ವಿಲ್ ರಿಮೈನ್ ಸೇಮ್. ಓಕೆ, ಹೈಟ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ, height of the cylinder, that's equal to 10 centimeter. ಹಾಗೆ radius of cylinder as well as hemisphere, radius of cylinder and hemisphere, so that is equal to 3.5 centimeter. ಈಗ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಆರ್ಟಿಕಲ್ ಬೇಕಾಗಿರುವಂಥದ್ದು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಆರ್ಟಿಕಲ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಆರ್ಟಿಕಲ್ ಇಸ್ ಈಕ್ವಲ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಎರಡು ಹೆಮಿಸ್ಪಿಯರ್ ಇರುವ ಕಾರಣ 2 into ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಓಕೆ, ಇಲ್ಲಿ ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡೋದು ಅಂತ ಹೇಳುವಾಗಲೇ ನೀವು ಏನು ವಿಜುವಲೈಸ್ ಮಾಡಿ, ಅದನ್ನು ಪೇಂಟ್ ಮಾಡಬೇಕಿದ್ರೆ ಯಾವೆಲ್ಲ ಏರಿಯಾಕ್ಕೆ ನಾವು ಪೇಂಟ್ ಮಾಡಬೇಕು ಅಂತ ಹೇಳೋದನ್ನು ನೀವು ಮೈಂಡಲ್ಲಿ ಥಿಂಕ್ ಮಾಡಿದರೆ ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್ ಏನೇನು ಬೇಕಾಗ್ತದೆ ಅಂತ ಹೇಳಿ. CSA ಆಫ್ ಸಿಲಿಂಡರ್ ಇಸ್ 2 pi RH ಪ್ಲಸ್ 2 into ಕರ್ವ್ಡ್ ಸರ್ಫೇಸ್ ಆಫ್ ಹೆಮಿಸ್ಪಿಯರ್ ಅಂದರೆ 2 pi r². ಇಲ್ಲಿ ನಾವೀಗ 2 pi r ಹಾಗೆ 2 pi r ಅನ್ನು ಕಾಮನ್ ತೆಗೆದ್ರೆ ನಮಗೆ ಉಳಿಯುವಂಥದ್ದು 2 pi r ಕಾಮನ್ ತೆಗೆದ ಮೇಲೆ ಫಸ್ಟ್ ಟರ್ಮಲ್ಲಿ ಹೆಚ್ಚು ಉಳಿತು, ಸೆಕೆಂಡ್ ಟರ್ಮಲ್ಲಿ ಇನ್ನೊಂದು 2 ಇದೆ, ಅದರ ಜೊತೆಗೆ r ಉಳಿತು. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ. 2 into pi ಅಂದರೆ 22/7, r ಅಂತ ಹೇಳಿದರೆ 3.5 centimeter, ಬ್ರ್ಯಾಕೆಟಲ್ಲಿ h is height of the cylinder ಅಂದರೆ 10 plus 2 into r ಅಂದರೆ 3.5. Let us do the simplification. 7 1s are 7, 7 zeros are 3. ಓಕೆ, 3 ಬರುವುದಿಲ್ಲ. ಈಗ ಡೆಸಿಮಲ್ ಪಾಯಿಂಟ್ ಹಾಗೆ ಹಾಕಿ 3 ಮತ್ತು 5 ಅನ್ನು ಟುಗೆದರ್ ಯು ಕನ್ಸಿಡರ್. 7 5s are 35. ಓಕೆ, ಇಲ್ಲಿ 2 into 3.5 ಅಂತ ಹೇಳಿದರೆ 2 5s are 10, 1 in hand. ಓಕೆ, 2 3s are 6 plus 1 7. ಸೊ 7.0. ಉಳಿದಿರೋದನ್ನು ಬರ್ಕೊಳ್ವ. 2 into 22 ಅಂತ ಹೇಳಿದರೆ 44 into 0.5. ಹಾಗೆ ಬ್ರ್ಯಾಕೆಟ್ ಒಳಗಡೆ ವಿ ಹ್ಯಾವ್ 10 plus 7.0.
ಸೊ ದಿಸ್ ಇಸ್ ಈಕ್ವಲ್ ಟು 44 ಇಂಟು 0.5 ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಳ್ಳುವ. 5 4s are 20, 2 ಕ್ಯಾರೆಟ್, 5 4s are 20 ಪ್ಲಸ್ 2 22, ಇಲ್ಲಿ 22.0. ಓಕೆ, 220 ಬಂದಿದ್ದು, ಡೆಸಿಮಲ್ ಪಾಯಿಂಟನ್ನು ಹಾಕಿ 22.0. ಹಾಗೆ ಇನ್ಸೈಡ್ ದಿ ಬ್ರ್ಯಾಕೆಟ್ ವಿ ಹ್ಯಾವ್ 10 + 7 ದಟ್ ಈಸ್ 70. ಸೊ ಈಗ ನಾವು ಮಲ್ಟಿಪ್ಲೈ ಮಾಡಬೇಕಾಗಿರುವಂಥದ್ದು 22 ಆ್ಯಂಡ್ 70. 17 2s are 34, 3 carry, 17 2s are 34 plus 3 37. Okay, 374 is our answer. 374 ಹಾಗೆ ಯೂನಿಟ್ ಇಸ್ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್. ಸೊ 374 centimeter square is the total surface area of the resulting wooden article here. ಓಕೆ, ಈ ಕ್ವೆಶನ್ಗೆ ರಿಲೇಟೆಡ್ ಆಗಿ ನಮಗೆ ಬಂದಿರುವಂಥ ಆನ್ಸರ್ 374 ಸ್ಕ್ವೇರ್ ಸೆಂಟಿಮೀಟರ್. ಸೊ ಇಲ್ಲಿ ನಾವು ಎಕ್ಸಸೈಸ್ 12.1 ಕಂಪ್ಲೀಟ್ ಮಾಡಿದ್ವಿ. ಎಕ್ಸಸೈಸ್ 12.1 ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದಿ ಕ್ಯಾಲ್ಕುಲೇಷನ್ ಆಫ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾಗೆ ರಿಲೇಟೆಡ್ ಆಗಿ ಕ್ಯಾಲ್ಕುಲೇಷನನ್ನು ಇನ್ವಾಲ್ವ್ ಆಗಿರುವಂಥದ್ದು. ಇದರಲ್ಲಿ ನಮಗೆ ಎಲ್ಲ ರೀತಿಯ ಕ್ವೆಶನಲ್ಲಿ ಕೇಳಿರುವಂಥದ್ದು ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಅದನ್ನೇ ನಾನು ಇಂಟ್ರೊಡಕ್ಷನ್ ವಿಡಿಯೋದಿಂದ ಹೇಳ್ತಿರುವಂಥದ್ದು. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ರಿಲೇಟೆಡ್ ಆಗಿ ನಮಗೆ ಸಿಂಪಲ್ ಕ್ವೆಶನ್ ಅಂತ ಹೇಳಿ ಕೇಳೋದೇ ಇಲ್ಲ. ಸಿಂಪಲ್ ಇನ್ ದಿ ಸೆನ್ಸ್ ಬರೀ ಒಂದು ಸಾಲಿಡ್ ಶೇಪನ್ನು ಇಟ್ಕೊಂಡು ಕ್ವೆಶನನ್ನು ಕೇಳೋದೇ ಇಲ್ಲ. ಆಲ್ವೇಸ್ ಇಟ್ ಇಸ್ ದಿ ಕಾಂಬಿನೇಷನ್ ಆಫ್ ಸಾಲಿಡ್. ಎವ್ರಿ ಟೈಮ್ ಸಾಲಿಡ್ಸನ್ನು ಕಂಬೈನ್ ಮಾಡಿಯೇ ಟೋಟಲ್ ಸರ್ಫೇಸ್ ಏರಿಯಾವನ್ನು ಅಥವಾ ವಾಲ್ಯೂಮನ್ನು ಈ ಚಾಪ್ಟರಿಂದ ಫೈಂಡ್ ಮಾಡಲಿಕ್ಕೆ ಕೇಳುವಂಥದ್ದು. ಸೊ ಎಲ್ಲ ಫಾರ್ಮುಲಾಸು ಗೊತ್ತಿರಬೇಕು. ಹಾಗೆ ಸರ್ಫೇಸ್ ಏರಿಯಾ ಕೇಳಿದಾಗಂತೂ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಓಕೆ, ಸೊ ಸಿಂಪಲ್ ಆ್ಯಂಡ್ ಬೆಸ್ಟ್ ಟ್ರಿಕ್ ಏನು ಅಂತ ಹೇಳಿದರೆ, ಸರ್ಫೇಸ್ ಏರಿಯಾವನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ ಕೊಟ್ಟಿರುವಂತಹ ಸಾಲಿಡ್ ಶೇಪಲ್ಲಿ ಯಾವ ಪಾರ್ಟನ್ನು ಪೇಂಟ್ ಮಾಡಬೇಕು ಅದನ್ನು ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಆಯಿತು. ಸೊ ಕ್ವೆಶನನ್ನು ಓದುವಾಗ ಕೇರ್ಫುಲ್ ಆಗಿರಿ. ಒಂದು ಸಲ ಓದಿ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಮತ್ತೆ ಕ್ವೆಶನನ್ನು ಓದಿ. ಕ್ವೆಶನನ್ನು ಅರ್ಥ ಮಾಡ್ಕೊಳ್ಳೋದೆ ಸಾಲ್ವ್ ಮಾಡಲಿಕ್ಕೆ ಹೋದರೆ ಡೆಫಿನೆಟ್ಲಿ ಯು ವಿಲ್ ಗೋ ರಾಂಗ್. ಸೊ ಮೊದಲಿಗೆ ಕ್ವೆಶನನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಯಾವ ಸಾಲಿಡ್ ಶೇಪನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಅದೆರಡನ್ನು ಆ್ಯಡ್ ಮಾಡ್ತಿದ್ದಾರೋ ಅಥವಾ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದಾರೋ ಅದನ್ನು ಕೂಡ ಥಿಂಕ್ ಮಾಡಿ. ಆ್ಯಡ್ ಮಾಡಿದಲ್ಲಿ, ಕಟ್ ಮಾಡಿ ತೆಗೆದಲ್ಲಿ ಅಲ್ಲಿ ಒರಿಜಿನಲ್ ಶೇಪ್ ಕೊಟ್ಟಂಥದ್ರಲ್ಲಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅದನ್ನು ನೀವು ಪೇಂಟ್ ಮಾಡುವಾಗ ಇನ್ಕ್ಲೂಡ್ ಮಾಡಬೇಕು ಬಿಡಬೇಕು ಅಂತ ಹೇಳೋದನ್ನು ಕನ್ಸಿಡರ್ ಮಾಡಿಕೊಂಡು ನೀವು ಫಾರ್ಮುಲಾವನ್ನು ಅಪ್ಲೈ ಮಾಡುವಂಥದ್ರಲ್ಲಿ ನಿಮ್ಮ ಜಾಣ್ಮೆ ಇರುವಂಥದ್ದು. ಸೊ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ಸ್ ಫ್ರಮ್ ದಿಸ್ ಚಾಪ್ಟರ್. ಫಸ್ಟಿಗೆ ಇದು ಸ್ವಲ್ಪ ಕಷ್ಟ, ಕಿರಿಕಿರಿ, ರಗಳೆ ಅಂತ ಹೇಳಿ ಎಲ್ಲ ಅನ್ನಿಸ್ತದೆ. ಆದರೆ ಒಂದು ಸಲ ನಿಮಗೆ ಫಾರ್ಮುಲಾವನ್ನು ಆಪ್ಟ್ ಮಾಡ್ಕೊಳ್ಳಿಕ್ಕೆ ಗೊತ್ತಾದರೆ ದಿಸ್ ಈಸ್ ದಿ ಈಸಿಯೆಸ್ಟ್ ಟಾಪಿಕ್. ಹಾಗೆ ಎಂಜಾಯ್ ಮಾಡ್ತೀರಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗುವಾಗ. ಸೊ ಮೊದಲನೇದಾಗಿ ಎಲ್ಲೆಲ್ಲಿ ಹೇಗೆ ನೀವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋದನ್ನು ಇಂಪಾರ್ಟೆಂಟ್ ಪಾರ್ಟ್. ಅದಾದಮೇಲೆ ಫಾರ್ಮುಲಾಸನ್ನು ಕಂಬೈನ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು, ಅಥವಾ ಇಂಡಿವಿಜುವಲಿ ಪ್ರತಿಯೊಂದು ಶೇಪ್ ಇದನ್ನು ಫೈಂಡ್ ಮಾಡಿ ಜೊತೆಗೆ ಸಾಲ್ವ್ ಮಾಡ್ಬೋದು. ಸೊ ಒಟ್ಟಿಗೆ ಫಾರ್ಮುಲಾಸನ್ನು ಬರ್ಕೊಂಡ್ರೆ ಅಡ್ವಾಂಟೇಜ್ ಏನಂತ ಹೇಳಿದರೆ ಅಲ್ಲಿ ಕಾಮನ್ ಟರ್ಮ್ಸನ್ನು ತೆಗೆದುಕೊಂಡು ಸಿಂಪ್ಲಿಫಿಕೇಷನ್ ಪಾರ್ಟ್ ನಿಮಗೆ ಈಸಿ ಆಗ್ತಾ ಹೋಗ್ತದೆ. ಸೊ ದಿಸ್ ಈಸ್ ಆಲ್ ರಿಲೇಟೆಡ್ ಟು ಎಕ್ಸಸೈಸ್ 12.1. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅಪ್ಕಮಿಂಗ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಎಕ್ಸಸೈಸ್ 12.2. ಓಕೆ, ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಕ್ವೆಶನ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳೋದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಕ್ವೆಶನ್ಗೆ ಆನ್ಸರನ್ನು ಮಾಡ್ತೇನೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಇದ್ದ ಪಕ್ಷದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.